WPL ಅಂದರೆ ಮಹಿಳಾ ಪ್ರೀಮಿಯರ್ ಲೀಗ್ನ 2ನೇ ಪಂದ್ಯದಲ್ಲೂ ಕೂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ತನ್ನ ಗೆಲುವಿನ ಓಟವನ್ನು ಮುಂದುವರೆಸಿದೆ. ಮೊದಲ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ಸ್ ಮುಂಬೈ ಇಂಡಿಯನ್ಸ್ ಅನ್ನ ಬಗ್ಗು ಬಡಿದು ರೋಚಕ ಜಯ ಸಾಧಿಸಿದ್ದ ಸ್ಮೃತಿ ಮಂದಾನ ಪಡೆ ಈಗ ಯುಪಿ ವಾರಿಯರ್ಸ್ ವಿರುದ್ಧ ಬರೋಬ್ಬರಿ 9 ವಿಕೆಟ್ಗಳ ಬೃಹತ್ ಅಂತರದಿಂದ ಜಯ ಸಾಧಿಸಿ ಪಾಯಿಂಟ್ ಪಟ್ಟಿಯಲ್ಲಿ ಅಗ್ರಸ್ಥಾನ ಪಡೆದಿದೆ. ಮೊದಲು ಟಾಸ್ ಗೆದ್ದು ಬ್ಯಾಟಿಂಗ್ ಮಾಡಿದ ಯುಪಿ ವಾರಿಯರ್ಸ್ ತಂಡಕ್ಕೆ ಆರ್ಸಿಬಿ ಬೌಲರ್ಗಳು ಆಘಾತವನ್ನ ಕೊಡ್ತಾರೆ. ಲಾರೆನ್ ಬೆಲ್ ಮತ್ತು ಶ್ರೇಯಾಂಕಾ ಪಾಟೀಲ್ ಅವರ ಶಿಸ್ತಿನ ದಾಳಿಯಿಂದಾಗಿ ಯುಪಿ ತತ್ತರಿಸಿ ಹೋಗುತ್ತೆ. ಕೇವಲ 50 ರನ್ಗಳನ್ನು ಗಳಿಸುವಷ್ಟರಲ್ಲಿ ಯುಪಿ 5 ವಿಕೆಟ್ ಕಳೆದುಕೊಳ್ಳುತ್ತೆ. ಇನ್ನು ದೀಪ್ತಿ ಶರ್ಮಾ ಮತ್ತು ಡಿಯಾಂಡ್ರಾ ಡಾಟಿನ್ ಅವರು ತಂಡಕ್ಕೆ ಆಸರೆಯಾಗ್ತಾರೆ. ಇವರ ಅಜೇಯ 93 ರನ್ಗಳ ಜೊತೆಯಾಟದಿಂದ ಯುಪಿ 20 ಓವರ್ಗಳಲ್ಲಿ 144 ರನ್ಗಳನ್ನು ಕಲೆ ಹಾಕ್ತು. ಇನ್ನು 145 ರನ್ಗಳ ಸಾಧಾರಣ ಗುರಿ ಬೆನ್ನತ್ತಿದ ಆರ್ಸಿಬಿಗೆ ಆರಂಭಿಕರಾದ ಗ್ರೇಸ್ ಹ್ಯಾರಿಸ್ ಮತ್ತು ಸ್ಮೃತಿ ಮಂದಣ್ಣ ಅವರ ಸ್ಫೋಟಕ ಆರಂಭ ಸಿಗುತ್ತೆ. ಹೌದು, ಒಂದೇ ಓವರ್ನಲ್ಲಿ 3 ಸಿಕ್ಸರ್ ಮತ್ತು 3 ಬೌಂಡರಿ ಸಹಿತ 32 ರನ್ ಬಾರಿಸಿದ ಹ್ಯಾರಿಸ್ ಕೇವಲ 22 ಎಸೆತಗಳಲ್ಲಿ ಈ ಆವೃತ್ತಿಯ ವೇಗದ ಅರ್ಧ ಶತಕವನ್ನ ಪೂರೈಸಿಕೊಳ್ತಾರೆ. ಇನ್ನು ಶತಕದ ಸನಿಹದಲ್ಲಿದ್ದ ಹ್ಯಾರಿಸ್ 85 ರನ್ಗಳನ್ನು ಗಳಿಸಿ ಔಟ್ ಆಗ್ತಾರೆ. ಆದರೆ ಅಷ್ಟರಲ್ಲಾಗಲೇ ಆರ್ಸಿಬಿ ಗೆಲುವು ಕನ್ಫರ್ಮ್ ಆಗಿತ್ತು. ನಾಯಕಿ ಸ್ಮೃತಿ ಮಂದಾನ ಅಜೇಯ 47 ರನ್ ಗಳಿಸಿ 12.1 ಓವರ್ಗಳಲ್ಲೇ ತಂಡದ ಗೆಲುವಿನ ಗುರಿ ಮುಟ್ಟಿಸ್ತಾರೆ. ಈ ಮೂಲಕ ಈ ಆವೃತ್ತಿಯಲ್ಲಿ ಆಡಿದ 2 ಪಂದ್ಯಗಳಲ್ಲೂ ಕೂಡ ಆರ್ಸಿಬಿ ಭರ್ಜರಿ ಗೆಲುವನ್ನು ದಾಖಲಿಸುವ ಮೂಲಕ ಅಗ್ರಸ್ಥಾನಕ್ಕೇರಿದೆ.